ನಮಸ್ಕಾರ ಸ್ನೇಹಿತರೆ. ಈಗಾಗಲೇ ನನ್ನ ಒಂದು ಆ, ರೌಡಿ ರಂಗನ ಒಂದು ಅನುಭವದ ಕಥೆಯನ್ನು ನಿಮ್ಮೊಂದಿಗೆ ನಾನು ಹಂಚ್ಕೊಂಡಿದ್ದೆ. ಭಾಳಷ್ಟು ಜನ ಸ್ನೇಹಿತರು ನನಗೆ ಇದ್ರ ಬಗ್ಗೆ ಹೇಳಿದಾಗ ಈ ಒಂದು ಸಣ್ಣ ಮಾಹಿತಿಯಿಂದ ಇವತ್ತು ರೌಡಿ ರಂಗನ ಕತೆ ಎಲ್ಲರವರೆಗೂ ಹೋಗ್ತಾ ಇದೆ ಅಂದರೆ, ಯಾವುದೇ ಒಂದು ಭೂಗತ ಲೋಕದ ಆಮ್, ಒಂದು ರೌಡಿಗಳ ಒಂದು ಅಟ್ಟಹಾಸದ ಹಟ್ಟ ಅಂತ ನಾವು ಏನು ಬೆಂಗಳೂರಿನಲ್ಲಿ ಭಾಳಷ್ಟು ಜನ ದೊಡ್ಡ ದೊಡ್ಡ ರೌಡಿಗಳನ್ನ ನಾವು ನೋಡ್ತಾ ಇದ್ವಿ. ಅವ್ರಿಗೆ ಯಾರಿಗೂ ಕಮ್ಮಿ ಇಲ್ಲ ಈ ಒಂದು 11 ಜನ ಪಟಾಲಂನ ಈ ಒಂದು ರೌಡಿ ಆನೆ ರಂಗನ ಕತೆ. ಆಗ ನೋಡಕ್ ಹೋದ್ರೆ ನಾವು ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ವೀರಪ್ಪನ್ ಹೇಗೆ 1985ರಿಂದ 2004ರವರೆಗೂ ಹೇಗೆ ಒಂದು ಅರಣ್ಯದಲ್ಲಿ ತಾನು ಮಾಡ್ತಿದ್ದಂತಹ ಒಂದು ಲೂಟಿ ಇರ್ಬೋದು, ಕಿಡ್ನ್ಯಾಪ್ಗಳಿರ್ಬೋದು, ಇದನ್ನು ನಾವು ಭಾಳಷ್ಟು ಸೂಕ್ಷ್ಮವಾಗಿ ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ವಿ. ಇಲ್ಲಿ ನಾವು ಮೇನ್ ಇವತ್ತು ನಮ್ಮ ಕರ್ನಾಟಕದ ಜಿಜಾಂಟಿಕ್ ಒಂದು ಏಷ್ಯನ್ ಎಲಿಫೆಂಟ್ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಅದು ಯಾರೂ ಅಲ್ಲ, ನಮ್ಮ ನಲ್ಮೆಯ ರಂಗ. ಯಾರೀ ಜಂಟಲ್ ರಂಗ, ರೌಡಿ ರಂಗ, ಪೊರೌಡಿ ರಂಗ, ಇಷ್ಟೆಲ್ಲ ಹೆಸರು. ಯಾತಕ್ಕೆ ಈತನ ಒಂದು ಚರಿತ್ರೆ ಇವತ್ತು ಇಷ್ಟೊಂದು ಮಟ್ಟಿಗೆ ಹೋಗ್ತಾ ಇದೆ ಅಂದರೆ, ಈ ಬನ್ನೇರುಘಟ್ಟ ಅನ್ನಕ್ಕಂತಹ ಒಂದು ಮಣ್ಣು, ಈ ಮಣ್ಣು ಸಾಯಿಲ್ ಅಂತೀವಿ, ಬನ್ನೇರುಘಟ್ಟ ಅಂತಕ್ಕಂಥ ಒಂದು ಕಾಡೇನಿದೆ, ಎಲ್ಲರೂ ನಾನು ನಿಜವಾಗ್ಲೂ ಆ ಬನ್ನೇರುಘಟ್ಟದ ಬಗ್ಗೆ ನೀವು ತಿಳ್ಕೊಂಡ್ರೆ ನೀವೇ ಆಶ್ಚರ್ಯಭರಿತರಾಗ್ತೀರಾ. 30,000ಕ್ಕಿಂತ ಹೆಚ್ಚು ಆನೆಗಳಿಗೆ ಜನ್ಮ ಕೊಟ್ಟಂಥ ಜಾಗ ನಮ್ಮ ಬನ್ನೇರುಘಟ್ಟ. ಒಳ್ಳೆ ಜಿಜಾಂಟಿಕ್ ಎಲಿಫೆಂಟ್ಸ್ಗಳು ಇಡೀ ಏಷ್ಯಾನಲ್ಲೇನೆ. ಇವತ್ತು ನಿಜವಾಗ್ಲೂ ಬನ್ನೇರುಘಟ್ಟನ ನಾವು ಹೆಂಗೆ ಕಳ್ಕೊಂಡಿದ್ದೀವಿ, ಯಾತಕ್ಕೋಸ್ಕರ ಇದನ್ನು ನಾವು ಕಳ್ಕೊಂಡಿದ್ದೀವಿ, ಇದು ಬೇರೆ ಯಾವುದೇ ದೇಶಗಳಲ್ಲಿ ಬನ್ನೇರುಘಟ್ಟ ಅನ್ನಕ್ಕಂಥ ಒಂದು ಅರಣ್ಯ ಪ್ರದೇಶ ಇದ್ದಿದ್ರೆ ಇಡೀ ಪ್ರಪಂಚಕ್ಕೆ ಇತಿಹಾಸವನ್ನು ಸೃಷ್ಟಿ ಮಾಡ್ತಾ ಇತ್ತು ನಮ್ಮ ಬನ್ನೇರುಘಟ್ಟ. ಯಾಕಂದರೆ ಇಲ್ಲಿ ಸಿಗ್ತಾ ಇರ್ತಕ್ಕಂತಹ ಒಂದು ಹುಲ್ಲುಗಾವಲಿರ್ಬೋದು, ಆ ಒಂದು ಆನೆಗಳಿಗೆ ಸಿಗುವಂಥ ಒಂದು ಪೌಷ್ಟಿಕಾಂಶದ ಒಂದು ಕಾಡಿನ ಒಂದು ನ್ಯಾಚುರಲ್ ವೆಜಿಟೇಷನ್ ಏನಿದೆ, ಅದನ್ನು ನಾವು ಜಾಗ್ರಫಿಕಲಿ ನಾವು ಸ್ಟಡಿ ಮಾಡಿದಾಗ ಎಷ್ಟರ ಮಟ್ಟಿಗೆ ಇವತ್ತು ಆನೆಗಳು ಅಲ್ಲಿ ಯಾಕೆ ಇತ್ತು. ಈ ಆನೇಕಲ್ಲು, ಬನ್ನೇರುಘಟ್ಟ, ಈ ಕಾವೇರಿ ವೈಲ್ಡ್ ಲೈಫು, ಈ ಹೊಗೆನಿಕಲ್ ಫಾಲ್ಸು, ಹೊಸೂರು, ಕೃಷ್ಣಗಿರಿ, ಈ ಸಮೀಪದಲ್ಲೇ ಯಾಕೆ ಇಷ್ಟೊಂದು ಆನೆಗಳ ಇದಿತ್ತು. ಇವತ್ತು ನಾವು ರಂಗನ ಬಗ್ಗೆನೇ ನಾವು ಜೀನ್ನ ನಾವು ಸ್ಟಡಿ ಮಾಡ್ತಾ ಹೋದರೆ, ಅಂಥ ಜಿಜಾಂಟಿಕ್ ಫೆಲೋ, ಅಂಥ ದೈತ್ಯಾಕಾರದ ಆನೆ, ಎತ್ತರದಲ್ಲೂ ತಾನು ಸೆರೆ ಸಿಕ್ಕಾಗೂ ಸಹ ನಮಗೆ ಸಿಕ್ಕಂಥ ಮಾಹಿತಿ 6,000 kgಗಿಂತ ಹೆಚ್ಚು ತೂಕ ಇದ್ದ ಒಬ್ಬ ಅಭಿಮನ್ಯು ಆತನನ್ನು ಸೆರೆ ಹಿಡಿದಾಗ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತ ಅಂತ ಹೇಳ್ತಾರೆ. ಬಟ್ ಆದರೆ ಅಭಿಮನ್ಯುಗೂ ಸಹ ತಳ್ಳಕ್ಕಾಗ್ತಾ ಇರಲಿಲ್ಲ. ಆ ಒಂದು ಅಭಿಮನ್ಯು, ಅರ್ಜುನ, ಆಮೇಲೆ ಭಾಳಷ್ಟು ಆನೆಗಳು, ದಸರಾ ಆನೆಗಳು ಸಹ ಈ ಒಂದು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ವು. ಆ ಒಂದು ರೋಚಕ ಕಥೆನ ನಾವು ತಿಳ್ಕೊಂಡಾಗ, ರೋಚಕ ಸಂಗತಿಗಳನ್ನು ನಾವು ತಿಳ್ಕೊಂಡಾಗ, ರಂಗನದ್ದು ಬಹಳ ಬಹಳ ಬೇರೆಯೇ ಕತೆ. ಯಾತಕ್ಕೆ ಈ ಥರ ರೌಡಿ ರಂಗ ಆದ ನೋಡಿ. ಯಾವುದೇ ಒಬ್ಬ ಭೂಗತ ಲೋಕದ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಸ್ಟಡಿ ಮಾಡಿದಾಗ, ಇವಾಗ ಕೊತ್ವಾಲ್ ರಾಮಚಂದ್ರ ಬಗ್ಗೆ ತೊಗೊಂಡಾಗ, ಜಯರಾಜ್ ಬಗ್ಗೆ ತೊಗೊಂಡಾಗ, ನಾವು ವೀರಪ್ಪನ ಬಗ್ಗೆ ತೊಗೊಂಡಾಗ, ಇವರುಗಳ ಮೂಲನ ಹುಡುಕ್ತಾ ಹೋದಾಗ ಅಲ್ಲಿ ಮೂಲ ಸಿಗೋದೇನು, ಅವರು ಬೆಳೆದು ಬಂದಂಥ ವಾತಾವರಣ. ರೌಡಿ ರಂಗ ಯಾತಕ್ಕೆ ಈ ಥರ ಮನುಷ್ಯರ ಮೇಲೆ ತಾನು ಹೆರಗೋದಕ್ಕೆ ಪ್ರಾರಂಭ ಮಾಡ್ದ, ಬೀದಿ ಬಸವಂತರ ಯಾಕೆ ಇವನು ಸಿಕ್ಕದವ್ರ ಮೇಲೆ ಇದು ಮಾಡ್ತಿದ್ದ. ಒಂದು ರೀತಿನಲ್ಲಿ ನಾವು ಹೇಳಬೇಕು ಅಂದರೆ, ಅರಣ್ಯ ಲೂಟಿ ಆಗ್ತಾ ಇದ್ದದ್ದನ್ನು ಸಂಪೂರ್ಣವಾಗಿ ತಡೆದಿದ್ದೇ ನಮ್ಮ ರೌಡಿ ರಂಗ ಅಂತ ನಾವು ಹೇಳ್ಬೋದು. ಆತ ಏನಾದರೂ ಆ ಕಾಡಲ್ಲಿ ಅವತ್ತಿದ್ದಾನೆ ಅಂದರೆ
ಯಾರು ಕಾಡಿನೊಳಗೆ ಹೋಗ್ತಾ ಇರಲಿಲ್ಲ. ನಮಗೆ ಈ ಒಂದು ಸಬ್ಜೆಕ್ಟ್ನ ನಾವು ಸ್ಟಡಿ ಮಾಡ್ತಾ ಹೋಗ್ತಾ ಇದ್ದಾಗ ಬನ್ನೇರುಘಟ್ಟದಲ್ಲಿ ಬಂದಾಗ ಆತ ಯಾರ ಜೊತೆ ಉಳ್ಕೊಳ್ತಾ ಇದ್ದ? ಆತನ ನೆಚ್ಚಿನ ಮಿತ್ರ ವನರಾಜ. ಬನ್ನೇರುಘಟ್ಟದ ಸಾಕಾನೆಗಳ ಜೊತೆ ಏತಕ್ಕೋಸ್ಕರ ಇದ್ದ? ನೋಡಿ, ಇವತ್ತೊಂದು ಪ್ರಾಣಿ ಇಷ್ಟರ ಮಟ್ಟಿಗೆ ಪುಂಡಾಟ ಮಾಡ್ತಿದೆ ಅಂದರೆ ನಾವು ಎಷ್ಟು ಅರಣ್ಯವನ್ನು ಆಕ್ರಮಿಸಿದ್ದೀವಿ, ಎಷ್ಟು ಅರಣ್ಯನ ನಾವು ಹಾಳು ಮಾಡಿದ್ದೀವಿ. ಏನು ಬೇಕಿತ್ತು ಆನೆಗಳಿಗೆ? ಇಲ್ಲಿನ ಆನೆಗಳಿಗೆ ಏನು ಬೇಕಿತ್ತು? ರೌಡಿ ರಂಗನೇ ಯಾತಕ್ಕೋಸ್ಕರ ಒಬ್ಬ ಜಿಜಾಂಟಿಕ್ ಆನೆ ಎಲ್ಲರ ಸೆಣಸಾಟದಲ್ಲಿ ನಿಂತ್ಕೊಂಡ? ನೋಡಿ, ರೌಡಿ ರಂಗನ ಒಂದು ಕಾರ್ಯಾಚರಣೆ ಪ್ರಾರಂಭ ಆಗದೆ 98ರಲ್ಲಿ ಪ್ರಪ್ರಥಮ ಬಾರಿಗೆ ರೌಡಿ ರಂಗನ್ನ ಹಿಡಿಬೇಕು ಅಂತ ಒಂದು ಆದೇಶ ಬರುತ್ತೆ. ಆಮೇಲೆ ಇದಾದ ನಂತರ ಆತನನ್ನ ಎಷ್ಟೋ ಕಾರ್ಯಾಚರಣೆಗಳನ್ನು ಮಾಡಿ ಕೊನೆಗೆ ರೌಡಿ ರಂಗ ಸೆರೆ ಸಿಗೋದೆ 2017-18ನೇ ಅಂದರೆ 17ನೇ ಸಾಲಿನಲ್ಲಿ 16-17ನೇ ಸಾಲಿನಲ್ಲಿ. ಆ ಟೈಮಲ್ಲಿ ರೌಡಿ ರಂಗನ ಸೆರೆ ಸಿಗುತ್ತೆ. ಅಲ್ಲಿರ್ತಕ್ಕಂಥ ಎಲ್ಲ ತಜ್ಞರು ಮಾತಾಡಿರ್ತಾರೆ, ಈತನನ್ನು ದಸರಾ ಕ್ಯಾಂಪ್ಗೆ ಕಳಿಸ್ಬೇಕು, ಈತ ಬಲ ಪುಷ್ಟಿಕರವಾಗಿದ್ದ, ಹತ್ತತ್ರ 45 ವರ್ಷ ಆಸುಪಾಸಿನ ಒಂದು ವಯಸ್ಕರಾಗಿದ್ದ, ದಸರಾ ಆನೆಗಳಲ್ಲಿ ನೆಕ್ಸ್ಟ್ ಜಂಬೂ ಸವಾರಿ ಹೊರೋದಕ್ಕೆ ಈತ ಭಾಳ ಯೋಗ್ಯನಾಗಿದ್ದ. ತಿಥಿಮತ್ತಿಗೆ ಅವತ್ತು ನಾವು ಈ ಒಂದು ಆನೆನ ಕಳಿಸ್ಕೊಡೋವಾಗ ಪ್ರತಿಯೊಂದರಲ್ಲೂ ಇವರು ಅದನ್ನು ಟೆಸ್ಟ್ ಮಾಡಿ, ಗಾತ್ರದಲ್ಲಾಗಿರ್ಬೋದು, ಆತನನ್ನು ಟಸ್ಕರ್ ಇದೆ ಅದೂ ಸಹ ಎಲ್ಲದರಲ್ಲೂ ಭಾಳ ಪೌಷ್ಟಿಕಾಂಶವಾಗಿ ಮೈ ತುಂಬಿಕೊಂಡ್ವಿ. ಬಟ್ ರೌಡಿ ರಂಗನ 11 ಜನ ಬಟಾಲಿಯನ್ನ ಒಂದು ಕತೆ ಭಾಳ ರೋಚಕವಾಗಿದೆ. ಅದಕ್ಕೋಸ್ಕರನೇ ಚಾಪ್ಟರ್ 1 ಅಂತ ನಾನು ತೆಗೆದುಕೊಂಡು ಬಂದಿದ್ದು. ಚಾಪ್ಟರ್ 1 ನಿಮಗೆ ಈ ಬನ್ನೇರುಘಟ್ಟದ ಸಂಪೂರ್ಣ ಮಾಹಿತಿಯನ್ನು ನಾನು ಕೊಡ್ತೀನಿ. ಅದನ್ನು ತಿಳ್ಕೊಳ್ಳೋದಕ್ಕೆ ನೀವು ಕಾತರದಿಂದ ಕಾಯ್ತೀರಾ ಮುಂದಿನ ದಿನಗಳಲ್ಲಿ. ಯಾಕಂದರೆ ನಾನು ಸ್ಟಡಿ ಮಾಡಿರೋ ಪ್ರಕಾರ ಇಲ್ಲಿ ಏಷ್ಯಾಗೆ ಅತ್ಯಂತ ದೊಡ್ಡ ಆನೆಯ ಒಂದು ರಿಸರ್ಚ್ ಸೆಂಟರ್ನ ನಾವು ಕಳ್ಕೊಂಡ್ವಿ. ಇವತ್ತು ನೀವು ಸೌತ್ ಇಂಡಿಯಾನಲ್ಲಿ ಎಲ್ಲೇ ಹೋಗಿ, ಇವತ್ತು ಆನೆಗಳು ಬಂಡೀಪುರಲ್ಲಿರ್ಬೋದು, ಅಲ್ಲಿರ್ಬೋದು, ಇಲ್ಲಿರ್ಬೋದಲ್ಲ, ಆನೇಕಲ್ಲು ಬನ್ನೇರುಘಟ್ಟ ಏನೊಂದು ಬನ್ನೇರುಘಟ್ಟ ಪ್ರದೇಶ ಇದೆ, ಈ 260 ಕಿಲೋಮೀಟರ್ ಬನ್ನೇರುಘಟ್ಟ ಪ್ರದೇಶ ಏನಿದೆ, ನಮ್ಮ ಕಗ್ಲಿಪುರ ಏನಿದೆ, ಈ ಮಂಚಿನಬೆಲೆ ಡ್ಯಾಮ್ ಏನಿದೆ, ಈ ತೂರಹಳ್ಳಿ ಫಾರೆಸ್ಟ್ ಏನಿದೆ, ಇದರ ಒಂದು ಮೇನ್ ಒಂದು ಜಾಗ್ರಫಿಕಲ್ ನೀವು ರಿಸರ್ಚ್ನ ನೀವು ಫಾಲೋ ಮಾಡ್ತಾ ಹೋದಾಗ ಯಾತಕ್ಕೋಸ್ಕರ ಆನೆಗಳಿಲ್ಲಿ ಬಲಶಾಲಿ ಆಗ್ತಾಯಿತ್ತು, ಏತಕ್ಕೋಸ್ಕರ ಆನೆಗಳೇ ಇಲ್ಲಿ ಭಾಳ ತನ್ನ ಪಾಪ್ಯುಲೇಷನ್ನ ಬೆಳೆಸ್ಕೊಂಡಿತ್ತು, ಏನಿದು, ವಾಟ್ ಈಸ್ ದಿಸ್ ಬನ್ನೇರುಘಟ್ಟ? ಒಂದು ತಿಳ್ಕೊಳ್ಳಿ, ನಮ್ಮ ಈಸ್ಟರ್ನ್ ಘಾಟ್ಸ್ಗೂ ವೆಸ್ಟರ್ನ್ ಘಾಟ್ಸ್ಗೂ ಯೂಸ್ ಝೋನ್ ಆಗಿದ್ದಿದೆ ನಮ್ಮ ಬನ್ನೇರುಘಟ್ಟ. ನೋಡಿ, ಇಲ್ಲಿ ಬನ್ನೇರುಘಟ್ಟದಿಂದ ನಮ್ಮ ವನ್ಯ ಸಂಪತ್ತು ಪ್ರಾರಂಭ ಆಗ್ತಾ ಹೋದರೆ ಎಲ್ಲಿಗೋಗಿ ನಿಲ್ತಾ ಇತ್ತು? ಬನ್ನೇರುಘಟ್ಟ, ಕಾವೇರಿ ವೈಲ್ಡ್ ಲೈಫ್, ಬಿಳಿಗಿರಿ ರಂಗನ ಬೆಟ್ಟ, ಮಹದೇಶ್ವರನ ಬೆಟ್ಟ, ಆಮೇಲೆ ಬಂಡೀಪುರ, ನಾಗರಹೊಳೆ, ಕಬಿನಿ, ಆಮೇಲೆ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಇರ್ತಕ್ಕಂತಹ ಕುಕ್ಕೆ ಸುಬ್ರಹ್ಮಣ್ಯ ಇರ್ತಕ್ಕಂಥ ಅಲ್ಲಿ ನಮಗೆ ಕುಮಾರ ಪರ್ವತ, ಹೀಗೆ ಬೆಟ್ಟ ಗುಡ್ಡಗಳನ್ನು ಹಾಸಿ ಹೋಗ್ತಾ ಇತ್ತು. ಇನ್ನು ನಾವು ಸೌತಿಗೆ ತೊಗೊಂಡ್ರೆ ಕೃಷ್ಣಗಿರಿ, ಸೇಲಮ್ಮು, ಒಗ್ಯಾನಿಕಲ್ ಫಾಲ್ಸು, ಅಲ್ಲಿ ಹೋದರೆ ನಮಗೆ ಪಾಲಾರು, ಆಮೇಲೆ ಮೆಟ್ಟೂರು, ಈ ರೀತಿ ಅರಣ್ಯ ಪ್ರದೇಶಗಳನ್ನು ಮೆಟ್ಕೊಂಡು ಹೋಗ್ತಾ ಇತ್ತು. ಬಟ್ ಇವಾಗ ನಾವು ಈಸ್ಟರ್ನ್ ಘಾಟ್ಸ್ಗೆ ಅಂತ ಬಂದಾಗ ಈ ಕಡೆಯಿಂದ ಬಂದರೆ ನಮ್ಮ ತೂರಹಳ್ಳಿ ಫಾರೆಸ್ಟಿಂದ ಮಂಚಿನಬೆಲೆಯಿಂದ ಶ್ರವಣದುರ್ಗ, ಉಳಿಯೂರು ದುರ್ಗ, ನಮ್ಮ ನೆಲಮಂಗಲ, ಮಾಗಡಿ, ತುಮಕೂರು, ಹೀಗೆ ಫಾರೆಸ್ಟ್ಗಳು ಹಾದು ಹೋಗ್ತಾ ಇದ್ದಿದ್ದು. ಗುಬ್ಬಿ, ಇದು ಎಲ್ಲರ ಮಟ್ಟಿಗೆ ಹೋಗ್ತಾ ಇತ್ತು. ಬಳ್ಳಾರಿ, ರಾಯಚೂರು, ಆಂಧ್ರ ಗಡಿ ದಾಟಿ ಅಲ್ಲಿಂದ ಒರಿಸ್ಸಾ, ಪಶ್ಚಿಮ ಬಂಗಾಳ, ಬಾಂಗ್ಲಾದೇಶ, ಒರಿಸ್ಸಾ, ಇದು ಆ ಕಡೆ ಹೋಗ್ತಾರೆ, ನಾಗಾಲ್ಯಾಂಡು, ಈ ರೀತಿ ಆನೆಗಳು ಸಂಚಾರ ಮಾಡ್ತಿದ್ವು. ಈ ರೀತಿ ಇತ್ತು ನಮ್ಮ ಆನೆಗಳ ಒಂದು ಜೆಜೆಂಟಿಕ್ ಎಲಿಫೆಂಟ್ ಕಾರಿಡಾರ್ಸ್.
ನಾವು ನಿಜವಾಗ್ಲೂ ನಮ್ಮ ಒಂದು ಹ್ಯಾಬಿಟೇಟ್ನ ಇಂಜಿನಿಯರ್ಸ್ ಅಂತ ನಾವು ಹೇಳಿದ್ರೆ ಅದು ಆನೆ ಮತ್ತು ಹುಲಿಗೆ ಸೇರುತ್ತೆ. ಇವತ್ತು ನಮ್ಮ ಸೌತ್ ಇಂಡಿಯಾನಲ್ಲಿ ಇಷ್ಟು ಒಳ್ಳೆ ಅರಣ್ಯ ಇದೆ ಅಂದರೆ ಇದಕ್ಕೆಲ್ಲದಕ್ಕೂ ಮುಖ್ಯ ಕಾರಣ ನಮ್ಮ ಸೌತ್ ಇಂಡಿಯನ್ ಏಷ್ಯನ್ ಜೆಜಾಂಟಿಕ್ ಎಲಿಫ್ಯಾಂಟ್ಸ್ ಅಂತ ನಾವು ಗರ್ವದಿಂದ ಹೇಳ್ಬೋದು. ಯಾವುದೇ ನಾರ್ತ್ ಇಂಡಿಯಾನಲ್ಲೂ ನಮ್ಮ ಆನೆಗಳ ಥರ ಇರೋ ಜೀನು ಇವತ್ತು ನಾರ್ತ್ ಇಂಡಿಯಾನಲ್ಲಿ ಎಲ್ಲೂ ಇಲ್ಲ. ಅಕಸ್ಮಾತ್ ಇದ್ದರೆ ಅದನ್ನು ಸೌತ್ ಇಂಡಿಯಾಯಿಂದ ಅಲ್ಲಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಹೊರತು ಯಾವುದೇ ಥರ ಜಿಜಾಂಟಿಕ್ ಅನಿಮಲ್ಸ್ಗಳು ನಮ್ಮ ಸೌತ್ ಇಂಡಿಯಾನಲ್ಲಿ ಸಿಗುತ್ತಿರ್ತಕ್ಕಂತಹ ಆನೆಗಳು ಇವತ್ತು ಜಪಾನ್ಗೆ ಹೋಗಿರ್ಬೋದು, ಥೈಲ್ಯಾಂಡು, ಮಲೇಷ್ಯಾ, ಈ ಒಂದು ಇದರಲ್ಲಿ ನಮ್ಮ ಇವತ್ತು ಏಷ್ಯನ್ ಎಲಿಫೆಂಟ್ಸ್ ಏನಿದೆ ಅವೆಲ್ಲ ಜೀನು ನಮ್ಮ ಸೌತ್ ಇಂಡಿಯಾದೇ. ಬೇಕಾದರೆ ನಾವು ಅದರ ಒಂದು ರಿಸರ್ಚ್ನ ನಾವು ಕಂಪ್ಲೀಟ್ಲಿ ಫೈಂಡ್ ಔಟ್ ಮಾಡಿ ನೋಡಿ ಆನೆಗಳು ಎಲ್ಲೆಲ್ಲಿಂದ ಹೆಂಗೆ ಹೋಗಿದ್ದಾವೆ ಅಂತ. ಇವನ್ ಬ್ರಿಟಿಷವ್ರ ಕಾಲದಿಂದನೂ ಅಷ್ಟೇ ಏಷ್ಯನ್ ಎಲಿಫೆಂಟ್ಸ್ಗಳಿಗೆ ಮೇನ್ ಜಿಜಾಂಟಿಕ್ ಆ ಒಂದು ಸತ್ವ ಆ ಒಂದು ಪ್ರತಿಯೊಂದು ಇರೋದು ನಮ್ಮ ಸೌತ್ ಇಂಡಿಯನ್, ನಮ್ಮ ಕರ್ನಾಟಕದ ಆನೆಗಳು. ಯಾಕಂದರೆ ಇವತ್ತು ಕರ್ನಾಟಕದ ಒಂದು ಬಂಡೀಪುರ, ನಾಗರಹೊಳೆ ಈ ಸಮೀಪದಲ್ಲಿ ಸಿಗ್ತಾ ಇರ್ತಕ್ಕಂಥ ಶ್ರೀಗಂಧಕ್ಕೆ ಎಷ್ಟು ಬೆಲೆ ಇದೆಯೋ ಅದೇ ರೀತಿ ನಮ್ಮ ಮೂಲ ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥ ಆನೆಗಳಿಗೆ ಅಷ್ಟು ಬೆಲೆ ಇದೆ. ನೋಡಿ, ನಮ್ಮ ಒಂದು ಜಾಗ್ರಫಿಕಲ್ ರಿಸರ್ಚ್ ನಾವು ಹೋದಾಗ ಇವೆಲ್ಲ ಹೊರಗಡೆ ಬರುತ್ತೆ. ನಮ್ಮ ಬನ್ನೇರುಘಟ್ಟದ ಬಗ್ಗೆ ನೀವು ಇನ್ನೂ ಹೆಚ್ಚು ತಿಳ್ಕೋಬೇಕು, ಬನ್ನೇರುಘಟ್ಟದ ಬಗ್ಗೆ ನೀವು ರಿಸರ್ಚ್ ಮಾಡಿದ್ರೆ ಎಂಥ ದೊಡ್ಡ ಒಂದು ಆನೆಯ ಒಂದು ರಿಸರ್ಚ್ ಸೆಂಟ್ರನ್ನ, ಒಂದು ರಿಸರ್ಚ್ ಫಾರೆಸ್ಟನ್ನ ನಾವು ಕಳ್ಕೊಂಡ್ವಿ. ಇವತ್ತು ಬೇಗೂರು ಇಂಡಸ್ಟ್ರಿಯಲ್ ಏರಿಯಾ, ಜಿಗಣಿ, ಈ ಸರೌಂಡಿಂಗ್ ಎಲ್ಲ ಎಷ್ಟು ಹಣಕ್ಕೋಸ್ಕರ ಇವರು ನಾವು ಹೇಳ್ತಾ ಇದ್ದೀವಿ. ಇತಿಹಾಸದಲ್ಲಿ ನಮ್ಮ ಹೆಸರುಗಳು ಇವತ್ತು ಮುಚ್ಕೊಂಡು ಹೋಗ್ಬಿಟ್ಟಿದೆ. ಅದನ್ನು ಇವತ್ತು ನಾವು ಬೂದಿ ಮುಚ್ಚದ ಕೆಂಡದ ಥರ ಇದೆ. ಅದನ್ನು ನಾವು ತೆಗೆದು ಇವತ್ತು ಜನಗಳಿಗೆ ನಾವು ಹೇಳಬೇಕಾಗಿದೆ. ಬನ್ನೇರುಘಟ್ಟ ಅರಣ್ಯ ಪ್ರದೇಶ ಅಂದರೆ ಏನು ಅಂತ. ಕಾಯ್ತಾ ಇರಿ, ಇನ್ನೂ ರೋಚಕ ಕಥೆಗಳೊಂದಿಗೆ ನಿಮ್ಮೊಂದಿಗೆ ಮತ್ತೆ ಸಿಗ್ತೀನಿ. ನಮಸ್ಕಾರ.